ಇದು ತುಮಕೂರು ಬೆಂಗಳೂರು ಹೆದ್ದಾರಿ ವಾಹನ ಸವಾರರು ನೋಡಲೇಬೇಕಾದಂತಹ ಒಂದು ಸುದ್ದಿ. ವಾರದಲ್ಲಿ ಒಂದು ದಿನ ಪೀಣ್ಯ ಫ್ಲೈಓವರ್ ಮೇಲೆ ಭಾರೀ ವಾಹನಗಳ ಓಡಾಟಕ್ಕೆ ಈಗಾಗಲೇ ನಿರ್ಬಂಧ ಇದೆ, ವಾರದಲ್ಲಿ ಒಂದು ದಿನ. ಆದರೆ ಈ ನಿರ್ಬಂಧದ ನಿಯಮ ಈಗ ಮುಂದಿನ 1.5 ವರ್ಷದವರೆಗೂ ಕೂಡ ಇರುತ್ತಂತೆ. ಹಾಗಾದರೆ ಯಾಕೆ ಅಂತ ನೋಡೋಣ ಬನ್ನಿ. ತುಮಕೂರು ಬೆಂಗಳೂರು ಹೆದ್ದಾರಿ ವಾಹನ ಸವಾರರೇ ಗಮನಿಸಿ, ಪೀಣ್ಯ ಫ್ಲೈಓವರ್ ಮೇಲೆ ನಿರ್ಬಂಧ ನಿಯಮದ ಅವಧಿ ವಿಸ್ತರಣೆ. ಮುಂದಿನ 1.5 ವರ್ಷ ಒಂದು ದಿನ ಭಾರಿ ವಾಹನ ಸಂಚಾರ ನಿರ್ಬಂಧ. ಕಳೆದ ವರ್ಷ ಜುಲೈನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಪೀಣ್ಯ ಫ್ಲೈಓವರ್ ಮೇಲೆ ಭಾರೀ ವಾಹನಗಳ ಓಡಾಟಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಆದರೆ ವಾರದಲ್ಲಿ ಒಂದು ದಿನ ಭಾರೀ ವಾಹನಗಳ ಓಡಾಟಕ್ಕೆ ನಿರ್ಬಂಧ ಹೇರಿದ್ದಾರೆ. ಪ್ರತಿ ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಶನಿವಾರ ಬೆಳಗ್ಗೆ 6 ಗಂಟೆಯವರೆಗೂ ಭಾರೀ ವಾಹನಗಳ ಓಡಾಟಕ್ಕೆ ಅವಕಾಶ ಇಲ್ಲ. ಈ ನಿಯಮ ಈಗಲೂ ಪಾಲನೆ ಆಗ್ತಿದೆ. ಆದರೆ ಈ ನಿಯಮ ಸದ್ಯಕ್ಕೆ ಸಡಿಲ ಆಗಲ್ಲ. ಮುಂದಿನ 1.5 ವರ್ಷದವರೆಗೂ ವಾರದಲ್ಲಿ ಒಂದು ದಿನ ಭಾರೀ ವಾಹನಗಳ ಓಡಾಟಕ್ಕೆ ನಿರ್ಬಂಧ ಮುಂದುವರಿಯಲಿದೆ. ನಾವು ಬರೀ ಹೆವಿ ಗೂಡ್ಸ್ ವೆಹಿಕಲ್ಸ್ಗೆ ರಾತ್ರಿ ಹೊತ್ತು ಕ್ಲೋಸ್ ಮಾಡ್ತೀವಿ, 24 ಗಂಟೆ ಕ್ಲೋಸ್ ಮಾಡ್ತೀವಿ. ಇನ್ನು 6 ದಿವಸ ವಾರಕ್ಕೆ ಅದು ಓಪನ್ ಇರುತ್ತೆ ಪ್ರತಿಯೊಂದು ವಾಹನಗಳಿಗೆ. ಯಾಕೆ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, NHAI ಅವರು ಅಲ್ಲಿ ಗ್ರೌಟಿಂಗ್ ವರ್ಕ್ ಮಾಡ್ತಾ ಇದ್ದಾರೆ. ನಾವು ವಾರಕ್ಕೆ ಒಂದು ದಿವಸ ಮಾತ್ರ ಅವಕಾಶ ಕೊಡ್ತೀವಿ. ಇನ್ನೂ ಒಂದು ಸುಮಾರು 1.5 ವರ್ಷ ಆಗ್ಬೋದು ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಫ್ಲೈಓವರ್ನ ಎಲ್ಲಾ ಪಿಲ್ಲರ್ಗಳ ನಡುವೆ ಹೊಸದಾಗಿ ತಲಾ 2ರಂತೆ 240 ಕೇಬಲ್ಗಳನ್ನು ಅಳವಡಿಸಲಾಗಿತ್ತು. ಎರಡನೇ ಹಂತದಲ್ಲಿ 2 ಪಿಲ್ಲರ್ ನಡುವೆ ತಲಾ 10ರಂತೆ 1200 ಕೇಬಲ್ ಬದಲಾಯಿಸಲಾಗುತ್ತಿದ್ದು, ಈಗಾಗಲೇ 300ಕ್ಕೂ ಅಧಿಕ ಕೇಬಲ್ಗಳನ್ನು ಅಳವಡಿಸಲಾಗಿದೆ. ಆದರೆ ಬಾಕಿ ಉಳಿದ ಕೇಬಲ್ ಅಳವಡಿಕೆ ಕಾರ್ಯಕ್ಕೆ ಇನ್ನೂ 1 ವರ್ಷ ಹಿಡಿಯಲಿದೆ ಅಂತ ಮೊದಲು ಹೇಳಿದ್ರು. ಈಗ ಆ ಸಮಯ 1.5 ವರ್ಷ ತೆಗೆದುಕೊಳ್ಳಲಿದೆ. ನಂತರ ತಜ್ಞರ ಸಮಿತಿ ಪರಿಶೀಲಿಸಿ ಪರೀಕ್ಷೆಗಳನ್ನು ನಡೆಸಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಿದ್ದಾರಂತೆ. ಶುಕ್ರವಾರ ಮತ್ತೆ ಹೆವಿ ಗೂಡ್ಸ್ ವೆಹಿಕಲ್ಸ್ ಅಲ್ಲಿ ಮೇಲೆ ಅಲೌ ಮಾಡೋದಿಲ್ಲ. ಅದು ಗ್ರೌಟಿಂಗ್ ವರ್ಕ್ ಮಾಡಿ ಆಮೇಲೆ ಅದೊಂದು ತಜ್ಞರ ಸಮಿತಿ ಇದೆ, ಅವರು ಅದನ್ನು ಅಪ್ರೂವ್ ಮಾಡಿ ಫೈನಲೈಸ್ ಆದಮೇಲೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಹಂತವಾಗಿ ಅವರು ಪ್ರತಿ ವಾರ ನಾವು ಅವಕಾಶ ಕೊಟ್ಟಾಗ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ವಾರದಲ್ಲಿ ಒಂದು ದಿನ ಭಾರೀ ವಾಹನಗಳ ಓಡಾಟದ ನಿರ್ಬಂಧಕ್ಕೆ ವಿನಾಯಿತಿ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ವಾಹನ ಸವಾರರು ಇದ್ದರು. ಆದರೆ ಇನ್ನೂ 1.5 ವರ್ಷಗಳ ಕಾಲ ನಿರ್ಬಂಧ ಇರಲಿದ್ದು, ಇದರಿಂದ ವಾಹನ ಸವಾರರಿಗೆ ಸಮಸ್ಯೆ ಆಗುವ ಸಾಧ್ಯತೆಗಳಿವೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.